ಎಲ್ಲರಿಗೂ ನಮಸ್ಕಾರ. ರಾಧಿಕಾ ಅಡಿಗೆ ರುಚಿಗೆ ಸ್ವಾಗತ. ಇವತ್ ನಾವು ನಮ್ಮ ಮನೇಲಿ ರಾಗಿ ರೊಟ್ಟಿನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು ರಾಗಿ ತಗೊಂಡಿದ್ದೀನಿ. ಸೊ ಇಲ್ಲಿ 3 ಕಪ್ ಆಗೋಷ್ಟು ರಾಗಿ ತಗೊಂಡಿದ್ದೀನಿ. ದೊಡ್ಡ ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. 7 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಕೂಡ ನಾನು ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಕಾಯಿ ತುರಿನ ಎತ್ತಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಕಪ್ ಅಷ್ಟು ನೀರ್ನ ಬಿಸಿ ಮಾಡಿಕೊಂಡಿದ್ದೀನಿ. ಸೊ ನೀರ್ ಬಿಸಿ ಆಗಿದೆ. ಇದಕ್ಕೆ ಈಗ ನಾವು 1 ಸ್ಪೂನ್ ಅಷ್ಟು ಉಪ್ಪು ಹಾಕೋತೀವಿ. ನೀವು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಈಗ ಇದಕ್ಕೆ ನಾವು ರಾಗಿ ಹಿಟ್ಟನ್ನ ಹಾಕೋತೀವಿ. ಈರುಳ್ಳಿ ಹಾಕೋತಾ ಇದೀವಿ. ಹಾಗೆ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಸೊ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಬಿಸಿನೀರಲ್ಲಿ ಹಾಕಿರೋದಕ್ಕೆ ಬಿಸಿ ಇದೆ. ಅದಕ್ಕೆ ಮೊದಲಿಗೆ ನಾವು ಸೌಟು ಮತ್ತೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಕೈಯಲ್ಲಿ ಮಾಡ್ಕೊತಾ ಇದೀವಿ. ನೆಕ್ಸ್ಟ್ ನಾವ್ ಇದನ್ನ ರೊಟ್ಟಿ ತಟ್ಟೋ ಶೀಟ್ ಬರುತ್ತಲ್ಲ ಅದ್ರ ಮೇಲೆ ಹಾಕೊಂಡು ತಟ್ಕೊಂಡು ಕಾಯಿಸ್ಕೊಳ್ಳೋಣ. ಈಗ ರೊಟ್ಟಿ ತಟ್ಟೋ ಶೀಟ್ಗೆ ಎಣ್ಣೆನ ಸವರ್ಕೊಳ್ಳೋಣ. ಸೊ ಈ ತರ ಹಿಟ್ಟನ್ನ ನಾವೇನ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಉಂಡೆ ಕಟ್ಕೊಂಡು ಈಗ ತಟ್ಕೊಂಡ್ ಬರ್ಬೇಕು. ಚೂರೇ ಎಣ್ಣೆ ಹಾಕೊಂಡು ಚೆನ್ನಾಗಿ ತಟ್ಕೋಬೇಕು. ಆಗಿದೆ. ಈಗ ನಾವ್ ಇದನ್ನ ಹಂಚಕ್ ಹಾಕೋತೀವಿ. ಸೊ ಇವಾಗ ನಾವು ಒಂದ್ ಸೈಡ್ ಎಣ್ಣೆ ಹಾಕೋತೀವಿ. ಆಲ್ರೆಡಿ ಒಂದ್ ಸೈಡ್ ನಾವು ತಟ್ಟವಾಗ ಹಾಕೊಂಡಿದ್ವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ 2 ಸೈಡು ಚೆನ್ನಾಗಿ ಕಾದ್ರೆ ರಾಗಿ ರೊಟ್ಟಿ ರೆಡಿ ಆಗತ್ತೆ.